40ರಿಂದ 50 ವರ್ಷಗಳ ಕಾಲ ಓಬಳಯ್ಯನ ಮನೆಯವರ ಓಬಳಯ್ಯನ ಕುಟುಂಬಸ್ಥರೇ ಇಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಲಿತರಿಗೆ ಮೋಸ ಮಾಡ್ತಾರೆ, ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಅಂದ್ಬಿಟ್ಟು ತಾಲೂಕಿನ ಜನತೆಗೆ ಸುಮ್ಮನೆ ಅವಹೇಳನಕಾರಿ ಸುಮ್ಮನೆ ಸುದ್ದಿ ಮಾಡ್ಕೊಂಡು ಎಲ್ಲ ಮಿಸ್ಯೂಸ್ ಗೈಡ್ ಮಾಡ್ತಾ ಇದ್ದಾರೆ. ಈ ಚಲುವರಾಜು ಮತ್ತು ಸುಬ್ಬಣ್ಣ ತಾಲೂಕು ದಲಿತರ ಮುಖಂಡರುಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವ್ರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಈ ಎಲ್ಲ ಕುಣಿಗಲ್ ತಾಲೂಕಿನ ದಲಿತರಿಗೆ ಒಂದು ಕಳಂಕ ಬರುತ್ತೆ. ನಾನು ಬಿಳಿದೇವಲೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗರಾಜು ಮಾತಾಡ್ತಿರೋದು. ಈ ಉರುಳಿ ಬೋರ್ಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 27ರಲ್ಲಿ 3 ಎಕರೆ ಓಬಳಯ್ಯ ಬಿನ್ ನರಸಿಂಹಯ್ಯ ಅವರಿಗೆ ಮಂಜೂರಾಗಿದೆ. 1971ನೇ ಇಸ್ವಿಲಿ ಮಂಜೂರಾಗಿದೆ ನೋಡಿ. ಇದಾದ ನಂತರ ಅವರಿಗೆ ಪಾಣಿನೂ ಕೂಡ ಇದೆ. 3 ಎಕರೆ ನರಸಿಂಹಯ್ಯ ಬಿನ್ ಓಬಳಯ್ಯ ಅವ್ರಿಗೆ ಪಾಣಿನೂ ಇದೆ. ಇದಾದ ನಂತರ ಸರ್ಕಾರದಿಂದ ಈ KB ಹೈಟೆನ್ಷನ್ ವೈರ್ ಹೋಗಿದೆ. ಸರ್ಕಾರದಿಂದ KB ಹೈಟೆನ್ಷನ್ ವೈರ್ ಆಗಿದೆ. ADLR ಸ್ಕೆಚ್ ಮಾಡಿದ್ದಾರೆ. ADLR ಸಾಹೇಬರು ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಸ್ಕೆಚ್ ಮಾಡಿದ್ದಾರೆ. ಮತ್ತು ಇವ್ರಿಗೆ ಪರಿಹಾರನೂ ಕೂಡ ಬಂದಿದೆ. ಚೆಕ್ ಕೂಡ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇವ್ರಿಗೆ 2 ಲಕ್ಷ ಪ್ಲಸ್ 1.5 ಲಕ್ಷ, ಟೋಟಲಿ 3.5 ಲಕ್ಷ ಕೊಟ್ಟಿದೆ ಸ್ಟ್ಯಾಂಡ್ಗೆ ಮತ್ತು ಈ ವೈರ್ ಹೋಗಿರೋದಕ್ಕೆ. ಇದಾದ ನಂತರ ನನಗೆ ಇದು MR ಕಾಪಿ. ಇವ್ರ ವಂಶಸ್ಥರು ಕುಮಾರ್ ಅಂತ ಅಂದ್ಬಿಟ್ಟು ಇವ್ರ ವಂಶಸ್ಥರು ನನಗೆ ಮ್ಯಾನ್ಯಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ನನ್ನ ಹೆಸರಿಗೆ. ನನಗೆ ಈಗ ಅನ್ರಿಜಿಸ್ಟರ್ಡ್ ಮಾಡ್ಕೊಂಡು ನಾನು ಕೋರ್ಟಿಂದ ಡಿಗ್ರಿ ಮಾಡ್ಕೊಂಡು ನನ್ನ ಹೆಸರು ಖಾತೆ ಮಾಡಿಸ್ಕೊತೀನಿ. ದಯಮಾಡಿ ವೀಕ್ಷಕರೇ, ಇದು ಏನಕ್ಕೂ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ಇರ್ತಕ್ಕಂಥ ಉರುಳಿ ಬೋರ್ಸನ ಗ್ರಾಮಸ್ಥ ಅವ್ನು ಚಲುವರಾಜು ಅಂತ ಅಂದ್ಬಿಟ್ಟು ಬಂದು ತುಂಬ ತೊಂದರೆ ಕೊಡ್ತಾನೆ. ಇದು ನಂದು ಜಮೀನು ಅಂತ. ಇಲ್ಲಿ ಸ್ಥಳೀಯವಾಗಿ ಇಲ್ಲಿ 40ರಿಂದ 50 ವರ್ಷಗಳ ಕಾಲ ಓಬಳಯ್ಯನ ಮನೆಯವರ ಓಬಳಯ್ಯನ ಕುಟುಂಬಸ್ಥರೇ ಇಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರು. ಇಲ್ಲಿ 4 ಕೂಡ ಚೆಕ್ ಬಂದಿದೆ. 4 ಕೂಡ ಚೆಕ್ ಬಂದಿವರು ಇವರೆಲ್ಲ ಕೇಳ್ಕೊಂಡ್ರೆ ಇದು ಓಬಳಯ್ಯಂದೇ ಜಾಗ, ಓಬಳಯ್ಯನೇ ಉಳುಮೆ ಮಾಡ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ಸರ್ವೆ ನಂಬರಲ್ಲಿ 27ರಲ್ಲಿ ಅಲ್ಲಿ ಚಲುವರಾಜು ಸುಬ್ಬಣ್ಣ ಅನ್ನೋರು ಅಲ್ಲಿ ಯೋಗವನ ಬೆಟ್ಟದ ಹತ್ರ 3 ಎಕರೆ ಅಲ್ಲಿ ಉಳುಮೆ ಮಾಡ್ಕೊಂಡಿದ್ದಾನೆ. ಅಲ್ಲೂ ಕೂಡ ಹೋಗೋಣ ನಡಿ ಸರ್. ಅದನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಂತ ಕರಿನಾಯಕ್ ಸಾಹೇಬ್ರೆ, ಇದು ನೋಡಿ ಅವನು ಸರ್ವೆ ನಂಬರ್, ಇದು ಕೂಡ 27ನೇ ಸರ್ವೆ ನಂಬರೇ. ಇದೇ ಅವರು ಚಲುವರಾಜು ಉಳುಮೆ ಮಾಡ್ತಿರ್ತಕ್ಕಂಥ ಜಾಗ, ಇದು ಉಳುಮೆ ಚೀಟಿ ಇರ್ತಕ್ಕಂಥ ಜಾಗ, ಇದೇ ಸರ್ವೆ ನಂಬರು. ಇದು 3 ಎಕರೆ ಅವನು ಉಳುಮೆ ಮಾಡ್ಕೊಂಡಿದ್ದಾರೆ. ಬೇರೆಯವರೆಲ್ಲ ಅಕ್ಕಪಕ್ಕದವ್ರು ಏನಾರು ಅವ್ನ ಜಮೀನು ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಇದು ಅವನು ಪರ್ಟಿಕ್ಯುಲರಾಗಿ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಾಗ, ಇದು ಅವ್ರದ್ದು. ಅದನ್ನ ಬಂದ್ಬಿಟ್ಟು ಹೈಟೆನ್ಷನ್ ವೈರ್ ಹೋಗಿರ್ತಕ್ಕಂಥ ಜಾಗಕ್ಕೆ ಬಂದ್ಬಿಟ್ಟು ಇದು ನಮ್ಮದು ಅಂತ ಅಂದ್ಬಿಟ್ಟು ದಲಿತರಿಗೆ ಮೋಸ ಮಾಡ್ತಾರೆ, ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಅಂದ್ಬಿಟ್ಟು ತಾಲೂಕಿನ ಜನತೆಗೆ ಸುಮ್ಮನೆ ಅವಹೇಳನಕಾರಿ ಸುಮ್ಮನೆ ಸುದ್ದಿ ಮಾಡ್ಕೊಂಡು ಎಲ್ಲ ಮಿಸ್ಯೂಸ್ ಗೈಡ್ ಮಾಡ್ತಾ ಇದ್ದಾರೆ. ಈ ಚಲುವರಾಜು ಮತ್ತು ಸುಬ್ಬಣ್ಣ ತಾಲೂಕು ದಲಿತರ ಮುಖಂಡರುಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವ್ರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಈ ಎಲ್ಲ ಕುಣಿಗಲ್ ತಾಲೂಕಿನ ದಲಿತರಿಗೆ ಒಂದು ಕಳಂಕ ಬರುತ್ತೆ. ಇದು ನಂದು ಒಂದು ಉಳುಮೆ ಚೀಟಿ ಸರ್ಕಾರ 2 ಕಡೆ ಉಳುಮೆ ಮಾಡೋಕ್ಕೆ ಪರ್ಮಿಷನ್ ಕೊಡುತ್ತಾ? ಈ ತಹಸೀಲ್ದಾರ್ಗೆ ಅವರು ಒಂದು 20 ಜನ ಏನೋ ಲೀಡ್ರ್ ಹೋಗಿ DSS ದಲಿತರು ಲೀಡ್ರ್ ಹೋಗಿ ಇದು ನಮಗೆ ಬರಬೇಕು, ಇದು ನಮ್ಮ ಜಾಗ ಉಳುಮೆ ಮಾಡ್ತಿದ್ದಾನೆ ನಾಗರಾಜು ಬಂದು ಅಂತ ಭಾಳ ಆರೋಪ ಮಾಡ್ತಿದ್ದಾರೆ. ತಹಸೀಲ್ದಾರ್ಗೆ ಈ ಮನವರಿಕೆ ಆಗಬೇಕು. ತಹಸೀಲ್ದಾರ್ ಸಾಹೇಬ್ರಿಗೆ ಸ್ಪಾಟ್ ಬರಬೇಕು. ಸ್ಪಾಟ್ ಬಂದು ಇನ್ವೆಸ್ಟಿಗೇಷನ್ ಮಾಡಿ, ಇಲ್ಲ VAನ RIನ ಇಲ್ಲ ಗ್ರಾಮ ಸೇವಕ ಯಾರನ್ನ ಕಳಿಸಿ ಇಲ್ಲಿಂದ ಸುತ್ತಮುತ್ತ ಗ್ರಾಮಸ್ಥರು ಏನಿದ್ದಾರೆ, 4 ಹಳ್ಳಿ ಗ್ರಾಮಸ್ಥರು ಏನಿದ್ದಾರೆ, ಇಲ್ಲಿ ಯಾರು ಅನುಭೋಗ ಇದ್ದಾರೆ, ಯಾರು ವಾಸ್ತವವಾಗಿ ಉಳುಮೆ ಮಾಡ್ತಿದ್ರು, ಇದನ್ನು ತಿಳ್ಕೊಂಡು ಕೂಲಂಕುಷವಾಗಿ ನನಗೆ ದಯಮಾಡಿ ಸ್ವಾಮಿ ಇದನ್ನು ಜಾಗ ಉಳುಮೆ ಮಾಡಲಿಕ್ಕೆ. ಓಬಳಯ್ಯವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನೀವು ಈ ಊರಲ್ಲಿ ವಾಸ ಇದ್ದೀರಾ? ಮತ್ತೆ ಅದು ಯಾರ್ದು ಭೂಮಿ? ಓಬಳಯ್ಯಂದು. ಅವು ಈಗಿನ 10 ವರ್ಷ ಆಯ್ತು ಮನೆ ಕಟ್ಕೊಂಡು. ಊರೊಳಗೆ ಇದ್ದಾಗಿಂದು ಮುದ್ಕಿದ್ದಾಗಿಂದು ಮಾಡ್ತಾಯಿತ್ತು. ಓಬಳಯ್ಯ ಅವಾಗಲಿಂದ ಉಳ್ತಾ ಇದ್ರು. ಉಳ್ಳಿ ಬರ್ಸೋಣ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದೀರಾ? ನಾವು ಆಲೆ ನಾವು ಉಳ್ತಾ ಇಲ್ಲೇ ಐತಿ ಬಿಡು. ಬಲಗಡೆ ತಂತಿ ಬೇಲಿ ಹಾಕಿರುವಂತ ಜಮೀನ್ ಕಾಣ್ತಾ ಇದೆ, ಅದ್ರೊಳಗಡೆ ತೆಂಗ್ ನೆಟ್ಟವ್ರೆ. ಈ ಭೂಮಿ ಯಾರ್ದು? ಅಣ್ಣ ಓಬಳೆ ಉಳ್ತಿದ್ದ ಕಣ್ಣಿಂದ ನೋಡಿದೀವಿ. ಅವರು ಹೊಂಡೋದ್ಮೇಲೆ ತಕ್ಕಲು ಬಿದ್ದಿತ್ತು, ನಿಜ ಅದು. ಎಷ್ಟು ವರ್ಷದಿಂದ? ಆಲೆ ಒಂದು 30-40 ವರ್ಷ ಆಗೋಯ್ತು. ಅಂದ್ರೆ 30 ವರ್ಷ ಮಾಡ್ತಿದ್ರು, ಉತ್ತಿ ಮಾಡ್ತಿದ್ದು ನಾವು ನೋಡಿದ್ದೀವಿ. ಯಾಕೆ ಇರೋದು ಹೇಳ್ಬೇಕು, ನಾಳೆಗೆ ಅವ್ರು ಬಂದು ಹೇಳ್ಬೇಕು, ದೇವಸ್ಥಾನ ಬಂದರು ನಿಂತರು ಹೇಳ್ಬೇಕು.
ನನ್ನ ಹೆಸರು ರಾಮಣ್ಣ. ಈ ಸರ್ವೆ ನಂಬರು 27ರ ಸರ್ವೆ ನಂಬರು, ಇಲ್ಲಿಂದ ಅಲ್ಲಿಂದ ತನಕ ಇದೆ ಸರ್ವೆ ನಂಬರು 27 ಸರ್ವೆ ನಂಬರು. ಇದು ಕೂಡ ಅವನೇ ಉಳುಮೆ ಮಾಡ್ಕೊಂಡಿರೋದು, ಅದು ಕೂಡ ನಂದು ಅಂತ ಬಂದಿರೋದು ಅಕ್ರಮವಾಗಿ.